ನೋಡಿ, ಇದು ನಮ್ಮ ಇಂಡಿಯಾದಲ್ಲಿರೋ ಉತ್ತರ ಪ್ರದೇಶ. ಇದ್ರೊಳಗಡೆ ಅಯೋಧ್ಯ, ಇದ್ರೊಳಗಡೆ ಸರಾಯು ನದಿ ತೀರದಲ್ಲಿ 2.77 ಎಕರೆ ಜಾಗ. ಈ ಚಿಕ್ಕ ಜಾಗದ ವಿವಾದದಲ್ಲಿ ಸಾವಿರಾರು ಜನ ಪ್ರಾಣ ಬಿಟ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿದ್ದ 2ನೇ ದೊಡ್ಡ ಕೇಸು ಇದೆ. ಈ ಜಾಗ ಯಾರಿಗೆ ಸೇರ್ತದೆ ಅಂತ ಪ್ರೂವ್ ಮಾಡೋ ಅಷ್ಟರಲ್ಲಿ, ಡಿಸಿಷನ್ಸ್ ತಗೊಳ್ಳೋ ಅಷ್ಟರಲ್ಲಿ ದೊಡ್ಡ ದೊಡ್ಡ ಜಡ್ಜ್ಗಳಿಗೇನೆ ಬೆವರು ಇಳಿದು. ಹಿಂದೂಗಳು ಒಂಥರ ಹೇಳ್ತಾರೆ, ಮುಸ್ಲಿಮರು ಒಂಥರ ಹೇಳ್ತಾರೆ. ಒಂದು 10 ನಿಮಿಷ ಜಾತಿ ರಾಜಕೀಯ ಎರಡನ್ನೂ ಸೈಡ್ಗಿಟ್ಟು ಏನ್ ನಡೀತು ಅನ್ನೋದ್ರ ಬಗ್ಗೆ ಮಾತಾಡೋಣ. करके कार सेवा करेंगे और मंदिर वहीं बनाएंगे. ಹಿಂದೂ ಪುರಾಣಗಳ ಬುಕ್ಕು ಅಂದ್ರೆ ರಾಮಾಯಣ ಆಗಿರ್ಬೋದು, ಸ್ಕಂದ ಪುರಾಣ ಆಗಿರ್ಬೋದು, ವಿಷ್ಣು ಪುರಾಣ ಆಗಿರ್ಬೋದು, ಇದ್ರಲ್ಲೆಲ್ಲ ಮೆನ್ಷನ್ ಮಾಡಿರೋ ಪ್ರಕಾರ ಇವಾಗಿನ ಉತ್ತರ ಪ್ರದೇಶ ಐತಲ್ಲ, ಇಲ್ಲಿ ಮುಂಚೆ ಕೋಸಲ ರಾಜ್ಯ ಅಂತ ಇತ್ತು. ಈ ಕೋಸಲ ರಾಜ್ಯದ ರಾಜಧಾನಿ ಅಯೋಧ್ಯ. ಈ ಶ್ರೀರಾಮ ಅವರ ಮಗ ಲವಾಕುಶ ಇದ್ರಲ್ಲ, ಅದ್ರಲ್ಲಿ ಕುಶ ಅವ್ರ ತಂದೆ ನೆನಪಿಗಾಗಿ ರಾಮ ಮಂದಿರನ ಕಟ್ಟಿಸ್ತಾರೆ. ನೆಕ್ಸ್ಟ್ ಅವ್ರ ಮಕ್ಕಳು ಅವ್ರ ವಂಶಸ್ಥರು ಇದನ್ನ ಆಳ್ಕೊಂಡು ಹೋಗ್ತಾರೆ. ಒಟ್ಟು 44 ಜನ ಈ ರಾಮ ಮಂದಿರ ಅಯೋಧ್ಯನ ಆಳ್ತಾರೆ. ಕೊನೆಯವರು ಬೃಹತ್ ಬಂದ ಅಂತ 44ನೇ ಅವರು. ಇಷ್ಟೊತ್ತಿಗೆ ರಾಮಾಯಣ ಮುಗೀತದೆ, ಮಹಾಭಾರತ ಶುರು ಆಯ್ತದೆ. ಈ ಮಹಾಭಾರತದಲ್ಲಿ ಬೃಹತ್ ಬಂದ ಮತ್ತೆ ಅಭಿಮನ್ಯು ಹೋರಾಡ್ತಾರೆ. ಇದ್ರಲ್ಲಿ ಬೃಹತ್ ಬಂದ ಅವ್ರು ಸತ್ತೋಯ್ತಾರೆ. ಬೃಹತ್ ಬಂದ ಅವ್ರು ಡೆತ್ ಆದ್ಮೇಲೆ ಅಯೋಧ್ಯನ ರಾಮ ಮಂದಿರ ನೋಡ್ಕೊಳ್ಳೋರು ಯಾರು ಇರಲ್ಲ, ಪಾಳ್ ಬಿದ್ದೋಯ್ತದೆ. ಇದಾಗ 1000 ವರ್ಷ ಆದ್ಮೇಲೆ ಉಜ್ಜಯಿನಿ ರಾಜ ವಿಕ್ರಮಾದಿತ್ಯ ಅವರು ಬೇಟೆಯಾಡಕ್ಕೆ ಅಂತ ಅಯೋಧ್ಯೆಗೆ ಬಂದಿರ್ತಾರೆ. ಅವ್ರು ಈ ಅಯೋಧ್ಯ ಪಾಳ್ ಬಿದ್ದಿರೋದೆಲ್ಲ ನೋಡಿ, ಮತ್ತೆ ಈ ರಾಮ ಮಂದಿರ ಪಾಳ್ ಬಿದ್ದಿರೋದನ್ನ ನೋಡಿ ಮತ್ತೆ ಇಂಪ್ರೂವ್ ಮಾಡ್ತಾರೆ. ಈ ವಿಕ್ರಮಾದಿತ್ಯ ಅವ್ರ ಟೈಮಲ್ಲಿ ಮತ್ತೆ ರಾಮ ಮಂದಿರ ಇಂಪ್ರೂವ್ ಆಯ್ತದೆ. ಇದೆಲ್ಲ ಹಿಂದೂ ಪುರಾಣದ ಪ್ರಕಾರ, ಇದು ಅವರ ನಂಬಿಕೆ. ನೆಕ್ಸ್ಟ್ ರಿಯಲ್ ಹಿಸ್ಟ್ರಿಗೆ ಬಂದ್ರೆ 1526 ಅವಾಗ ತಾನೇ ಪಾನಿಪತ್ತಿನ ಯುದ್ಧ ನಡೀತಿರ್ತದೆ. ಇದರಲ್ಲಿ ಇಬ್ರಾಹಿಂ ಲೋದಿನ ಬಾಬರ್ ಸೋಲ್ಸಿ ಅಯೋಧ್ಯೆಗೆ ಎಂಟ್ರಿ ಕೊಡ್ತಾರೆ. ತಾರಿಕೆ ಅವದ್ದು, ಅಕ್ಬರಿ ಮಸೂದು ಇವೆಲ್ಲ ಮುಸ್ಲಿಂ ಶಾಸನ. ಈ ಶಾಸನದ ಪ್ರಕಾರ ಮೊಘಲರು ಅಂದ್ರೆ ಮುಸ್ಲಿಂಗಳು ಅವಾಗ ಯಾವ್ದಾರೋ ರಾಜ್ಯನ ಅಥವಾ ಯಾವ್ದಾರೋ ಜಾಗನ ಗೆದ್ರೆ ಅಲ್ಲಿರೋ ಹಿಂದೂ ಧರ್ಮದ ದೇವಸ್ಥಾನಗಳು ಮತ್ತೆ ಹಿಂದೂ ಧರ್ಮದ್ದು ಬೇರೆ ಏನೇ ಇದ್ರು ಹೊಡೆದಾಕಿ ಅವ್ರು ಮಸೀದಿ ಕಟ್ಸೋರು, ಅವ್ರ ಹೆಸರು ಉಳ್ಕೊಳ್ಳಿ ಅಂತ ಈ ತರ ಮಾಡ್ತಿದ್ರು. ಇದು ಅವರ ಮುಸ್ಲಿಂ ಶಾಸನಗಳಲ್ಲೇ ಮೆನ್ಷನ್ ಆಗೈತೆ. ಅಯೋಧ್ಯೆಗೆ ಬಂದು 2 ವರ್ಷ ಆದ್ಮೇಲೆ ಬಾಬರ್ ಅವ್ರ ಕಮಾಂಡರ್ ಮೀರ್ ಬಾಕಿನ ಕರೆಸಿ ಈ ಸಿರಾಯು ನದಿ ಹಿಂದೆ ಜಾಗ ಆಯ್ತಲ್ಲ, ಅಲ್ಲಿ ಒಂದು ಮಸೀದಿ ಕಟ್ಸು ಅಂತ ಆರ್ಡರ್ ಕೊಡ್ತಾರೆ. ಮೀರ್ ಬಾಕಿ ಅವರು ಅಲ್ಲಿ ಮಸೀದಿ ಕಟ್ಟಿಸ್ತಾರೆ. ಇದೇ ಬಾಬ್ರಿ ಮಸೀದು. ರಾಮ ಮಂದಿರ ಇದ್ದಿದ್ನ ಹೊಡೆದಿ ಬಾಬ್ರಿ ಮಸೀದ್ ಕಟ್ಟಿದ್ರ ಅಥವಾ ಅಲ್ಲೇನು ಖಾಲಿ ಜಾಗದಲ್ಲೇ ಬಾಬ್ರಿ ಮಸೀದ್ ಕಟ್ಟಿದ್ರ ಅನ್ನೋದ್ರ ಬಗ್ಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಯ್ತದೆ. ಅವಾಗ ಅಲ್ಲಿರೋ ಲೋಕಲ್ ಹಿಂದೂಗಳು ಇದ್ರ ವಿರೋಧ ಮಾಡಿರ್ತಾರೆ, ಎದುರ್ಕೊಂಡು ಇದ್ರ ವಿರೋಧ ಮಾಡಿರ್ತಾರೆ. ಜಾಸ್ತಿ ಏನು ಮಾಡಕ್ಕಾಗಿಲ್ಲ, ಯಾಕಂದ್ರೆ ಅವಾಗ ಮೊಘಲರುಗಳು ಇಂಡಿಯಾದಲ್ಲಿ ಚೆನ್ನಾಗಿ ಬೇರೂರಿದ್ರು. 1717 ನೆಕ್ಸ್ಟ್ ಸವಾಯ್ ಜೈಸಿಂಗ್ ಅನ್ನೋ ಅವರು, ಇವರೊಬ್ರು ರಾಜ, ಸುತ್ತ ಮಸೀದಿ ಸುತ್ತ ಒಂದಷ್ಟು ಜಾಗನ ದುಡ್ಡು ಕೊಟ್ಟು ಕಿತ್ಕೊಂಡು ಆ ಮಸೀದಿ ಮುಂದೆ ರಾಮ್ ಚಬುತ್ರ ಅಂತ ಕಟ್ಟಿಸ್ತಾರೆ. ರಾಮನ್ ಗುಡಿ ಇದು. ಸೈಡ್ ಅಲ್ಲಿ ಸೀತಾ ರಸೋಯಿ ಅಂತ ಕಟ್ಟಿಸ್ತಾರೆ. ಹೆಂಗಿದ್ರು ಹಿಂದೂಗಳು ಮಸೀದಿಗೆ ಹೋಗಕ್ಕಾಗಲ್ಲ, ಇಲ್ಲಾರು ಅಟ್ಲೀಸ್ಟ್ ಪೂಜೆ ಮಾಡ್ಕೊಳ್ಳಿ ಅಂತ ಅವ್ರು ಈ ತರ ಮಾಡ್ತಾರೆ. ನೆಕ್ಸ್ಟ್ 1838ರಲ್ಲಿ ಈ ಮೊಘಲರು ಟೈಮು ಕಂಪ್ಲೀಟ್ ಆಗಿ ಮುಗ್ದಿರ್ತದೆ. ಇವಾಗ ಬ್ರಿಟಿಷ್ ಅವರು ಇಂಡಿಯಾಗೆ ಎಂಟ್ರಿ ಕೊಟ್ಟಿರ್ತಾರೆ. ಅಲ್ಲಿದ್ದ ಲೋಕಲ್ ಹಿಂದೂಗಳು ಬ್ರಿಟಿಷ್ ಗೌರ್ಮೆಂಟ್ಗೆ ಹೇಳ್ತಾರೆ, ಇಲ್ಲಿ ಮೊದ್ಲೊಂದು ರಾಮ ಮಂದಿರ ಇತ್ತು, ಅದನ್ನ ಹೊಡೆದಾಕಿ ಇವರು ಮಸೀದಿ ಕಟ್ಟೋರೆ, ಇದಕ್ಕೇನಾರ ಮಾಡಿ ಅಂತ. ಸರಿ ಅಂತ ಬ್ರಿಟಿಷ್ನವರು ರಾಬರ್ಟ್ ಮಾರ್ಟಿನ್ ಅನ್ನೋರ್ನ ಕರೆಸಿ ಈ ಮಸೀದಿಗಿಂತ ಕಟ್ಟಕ್ಕಿಂತ ಮುಂಚೆ ಇಲ್ಲಿ ಏನಿತ್ತು ಅನ್ನೋದನ್ನ ಸರ್ವೆ ಮಾಡ್ಕೊಡಿ ಅಂತ ಅವ್ರಿಗೆ ಆರ್ಡರ್ ಕೊಡ್ತಾರೆ. 2 ತಿಂಗಳು ರಾಬರ್ಟ್ ಸರ್ವೆ ಮಾಡ್ತಾರೆ, ಒಂದು ರಿಪೋರ್ಟ್ ನ ಒಪ್ಪಿಸ್ತಾರೆ. ಈ ರಿಪೋರ್ಟ್ ಅಲ್ಲಿ ಏನೈತೆ ಅಂದ್ರೆ, ಮೊದ್ಲು ಇಲ್ಲೊಂದು ದೇವಸ್ಥಾನ ಇದ್ದಿದಂತೂ ನಿಜ, ಮಸೀದಿಗಿಂತ ಮುಂಚೆ ಈ ಜಾಗದಲ್ಲಿ ದೇವಸ್ಥಾನ ಇದ್ದಿದಂತೂ ನಿಜ. ಬಟ್ ಆ ದೇವಸ್ಥಾನ ಹೊಡೆದಿ ಮಸೀದಿ ಕಟ್ಟೋರೋ ಅಥವಾ ಬಿದ್ದೋಗಿರೋ ದೇವಸ್ಥಾನದ ಮೇಲೆ ಮಸೀದಿ ಕಟ್ಟೋರೋ ಅದನ್ನ ಹೇಳಕ್ಕಾಗಲ್ಲ ಅಂತ ಈ ರಿಪೋರ್ಟ್ ನ ಒಪ್ಪಿಸ್ತಾರೆ. ಈ ರಿಪೋರ್ಟ್ ಬಗ್ಗೆ ಅಲ್ಲಿರೋ ಲೋಕಲ್ ಹಿಂದೂಗಳು ಗೊತ್ತಾಯ್ತದೆ. ಅವಾಗ ಹಿಂದೂಗಳು ಇನ್ನೂ ರುಚಿಯೊಳ್ತಾರೆ. ಈ ಬಾಬ್ರಿ ಮಸೀದಿಯಿಂದ ಸ್ವಲ್ಪ ದೂರದಲ್ಲೇ ಆಂಜನೇಯನ ಗುಡಿ ಐತೆ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರರುಗಳು ಮಸೀದಿ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ, ನೀವು ರಾಮ ಮಂದಿರನ ಹೊಡೆದಾಕೆ ಈ ಮಸೀದಿ ಕಟ್ಟಿರೋದು, ಇದು ನಮಗ್ ಸಂಬಂಧಪಟ್ಟಿದ್ದು ಅಂತ. ಸ್ವಲ್ಪ ದಿವಸ ಆದ್ಮೇಲೆ ಮುಸ್ಲಿಂನವರು ಆ ಆಂಜನೇಯನ ದೇವಸ್ಥಾನ ಐತಲ್ಲ, ಅದನ್ನ ನೀವು ಮಸೀದಿ ಹೊಡೆದಾಗ ಆಂಜನೇಯನ ದೇವಸ್ಥಾನ ಕಟ್ಟಿದ್ದೀರಾ ಅಂತ ಮುಸ್ಲಿಂ ಅವ್ರು ಬಂದು ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. 2019ರಲ್ಲಿ ಜಡ್ಜ್ಮೆಂಟ್ ಆಯ್ತಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ, ಅದ್ರಲ್ಲೂ ಈ ಗಲಾಟಿ ಮೆನ್ಷನ್ ಆಗೈತೆ. ಈ ಹಿಂದೂ ಮುಸ್ಲಿಂ ಗಲಾಟಿ ಒಂದ್ ಕಡೆ ಬ್ರಿಟಿಷ್ ಅವ್ರಿಗೆ ಅಡ್ವಾಂಟೇಜು ಆಗೋದು, ಲಾಭನೂ ಆಗೋದು, ಇನ್ನೊಂದ್ ಕಡೆ ತಲೆನೋವು. ಒಂದು ಪ್ಲಾನ್ ಮಾಡ್ತಾರೆ ಬ್ರಿಟಿಷ್ನವರು, ಈ ಮಸೀದಿ ಮತ್ತೆ ರಾಮ್ ಚಬುತ್ರ ಆಯ್ತಲ್ಲ, ಇದ್ರ ಮಧ್ಯ ಒಂದು ಕಾಂಪೌಂಡ್ ಕಟ್ಸೋಣ ಅಂತ ಕಾಂಪೌಂಡ್ ಕಟ್ಟಿಸ್ಬಿಡ್ತಾರೆ. ಇವಾಗ ಒಂದು ರೂಲ್ಸ್ ಮಾಡ್ತಾರೆ ಬ್ರಿಟಿಷ್ನವ್ರು. ನೆಕ್ಸ್ಟ್
ಮುಸ್ಲಿಂ ಅವ್ರುಗಳು ಈ ಕಡೆ ಬರಂಗಿರ್ಲಿಲ್ಲ ರಾಮಚಬುದ್ರದ ಕಡೆ. ರಾಮಚಬುದ್ರದಲ್ಲಿ ಹಿಂದೂಗಳು ಮಸೀದಿಗೆ ಹೋಗಂಗಿಲ್ಲ, ಇದು ರೂಲ್ಸು. ಅವಾಗ ಆದಷ್ಟು ಮುಸ್ಲಿಂಗಳು ಈ ಬಾಬ್ರಿ ಮಸೀದಿಗೆ ಬರೋದನ್ನ ಅವಾಯ್ಡ್ ಮಾಡ್ತಿದ್ರು. ಯಾಕಂದ್ರೆ ಒಂದ್ ಕಡೆ ಶಂಕ ಓದೋದು, ಇನ್ನೊಂದ್ ಕಡೆ ಅದೇ ಟೈಮ್ಗೆ ನಮಾಜ್ ಆಗೋದು, ಈ ತರ ನಮಾಜ್ ಮಾಡೋದು ಅವ್ರು ಸರಿಯಲ್ಲ ಅಂತ ಅವ್ರ ನಂಬಿಕೆ. ಈ ರೂಲ್ಸು ಹಿಂದೂಗಳಿಗೂ ಇಷ್ಟ ಇರಲ್ಲ, ಮುಸ್ಲಿಂ ಅವ್ರಿಗೂ ಇಷ್ಟ ಇರಲ್ಲ. ಆದ್ರೂ ಬೇರೆ ವಿಧಿನೂ ಇರ್ತಿರ್ಲಿಲ್ಲ. ಅವಾಗಿನ ಟೈಮಲ್ಲಿ ಬ್ರಿಟಿಷರ್ ವಿರುದ್ಧ ಯಾರಿಗೂ ಮಾತಾಡಕ್ಕೆ ಧೈರ್ಯನೂ ಇರ್ತಿರ್ಲಿಲ್ಲ. ಇದೇ ರೂಲ್ಸ್ ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. 1947ರಲ್ಲಿ ಬ್ರಿಟಿಷ್ ಅವ್ರ ಟೈಮ್ ಮುಗೀತದೆ, ಇಂಡಿಯಾಕ್ಕೆ ಸ್ವಾತಂತ್ರ್ಯ ಸಿಗ್ತದೆ. ಸ್ವಾತಂತ್ರ್ಯ ಸಿಕ್ಕಿ 2 ವರ್ಷ ಆದ್ಮೇಲೆ ಅಂದ್ರೆ 1949ರಲ್ಲಿ ರಾಮಚಬುತ್ರದಲ್ಲಿರೋ ಹಿಂದೂಗಳು ರಾಮ್ ಚರತ್ ಮಾನಸ್ ಅಂತ ಒಂದು ಕತೆ ಓದಿಸ್ತಾರೆ. ನಮ್ಮಲ್ಲಿ ಹೆಂಗೆ ಶನ್ಮಾತ್ಮನ್ ಕತೆ ಓದಿಸ್ತಾರಲ್ಲ ಅದೇ ತರ. 23ನೇ ತಾರೀಕು ಈ ಕತೆ ಮುಗೀತದೆ. ಆಲೆ ಕತ್ಲಾಗಿರ್ತದೆ, ಡಿಸೆಂಬರ್ 23. ಒಂದಷ್ಟು ಜನ ಹಿಂದೂಗಳು ರಾಮಲಲ್ಲ ವಿಗ್ರಹನ ತಗೊಂಡೋಗ್ಬಿಟ್ಟು ಮಸೀದಿ ಒಳಗಡೆ ಇಟ್ಬಿಡ್ತಾರೆ. ಮಾರನೇ ದಿವಸ ಅಂದ್ರೆ 24ನೇ ತಾರೀಕು ದೇಶದಲ್ಲಿ ಎಲ್ಲಾ ಮೂಲೆಗಳಿಂದನೂ ಹಿಂದೂಗಳು ಅಯೋಧ್ಯೆಗೆ ಬರ್ತಾರೆ. ನಮ್ ರಾಮ್ಲಲ್ಲ ವಿಗ್ರಹ ಮಸೀದಿಲಿ ಉದ್ಭವ ಆಗೈತಂತೆ, ನಾವು ದರ್ಶನ ಮಾಡೋಣ ಅಂತ. ಇನ್ನೊಂದು 4-5 ದಿವಸ ಹಿಂಗೆ ನಡೀತದೆ. ಯಾವ ರೂಲ್ಸು ಏನು ಫಾಲೋ ಆಯ್ತಿರಲ್ಲ ಈ ಟೈಮಲ್ಲಿ. ಇದನ್ನೆಲ್ಲ ಮುಸ್ಲಿಂ ಜನಾಂಗದವ್ರು ನೋಡ್ತಿರ್ತಾರಲ್ಲ, ಇವರು ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಫೈಲ್ ಮಾಡ್ತಾರೆ ಇದ್ರ ವಿರುದ್ಧ. ಹಿಂದೂಗಳು ಸುಳ್ಳು ಹೇಳ್ತಾವ್ರೆ, ಅಲ್ಲಿ ರಾಮ್ಲಲ್ಲಾ ವಿಗ್ರಹ ಮಸೀದಿಲಿ ಉದ್ಭವ ಆಗಿಲ್ಲ, ಇವರೇ ತಂದು ಇಕ್ಕಿ ಆ ಜಾಗನ ಹೊಡ್ಕೊಳಕ್ ಟ್ರೈ ಮಾಡ್ತಾವ್ರೆ ಅಂತ FIR ಫೈಲ್ ಮಾಡ್ತಾರೆ. ಅಲ್ಲಿನ ಸ್ಟೇಟ್ ಗೌರ್ನಮೆಂಟು ಇದನ್ನ ಹಿಂಗೆ ಬಿಟ್ರೆ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆ ಆಯ್ತದೆ ಅಂತ ಮಸೀದಿಗೆ ಮಾತ್ರ ಬೀಗ ಹಾಕ್ಸ್ತಾರೆ. ಅವಾಗ ನಮ್ ಹಿಂದೂಗಳು ಬರೋರು ಹೊರಗಡೆ ಇರೋ ರಾಮ್ ಚಬುತ್ರ ಪೂಜೆ ಮಾಡಿ ಮಸೀದಿ ಕಡೆ ನೋಡ್ತಾ ನಮ್ ರಾಮ್ಲಲ್ಲನ್ ಹೊರಗಡೆ ಕೂಡ ಹಾಕ್ಬಿಟ್ಟವ್ರೆ ಅಂತ ಬೇಜಾರ್ ಮಾಡ್ಕೊಂಡು ಹೊಂಟೋಗೋರು. ಅವಾಗಿನ ಇಂಡಿಯನ್ ಪ್ರೈಮ್ ಮಿನಿಸ್ಟರು ಜವಾಹರ್ಲಾಲ್ ನೆಹರು ಅವರು, ಇವರು ಉತ್ತರ ಪ್ರದೇಶ್ CM ಗೋವಿಂದ್ ಬಲ್ಲಭ್ ಪಂತ್ ಅವ್ರಿಗೆ ಆದಷ್ಟು ಬೇಗ ಮಸೀದಿಯಲ್ಲಿರೋ ವಿಗ್ರಹನ ಹೊರಗಡೆ ತೆಗೆಸ್ಬಿಡಿ, ಇಲ್ಲ ಅಂದ್ರೆ ಮತ್ತೆ ಹಿಂದೂ ಮುಸ್ಲಿಂ ಜಗಳಗಳಾಯ್ತವೆ ಅಂತ ಹೇಳ್ತಾರೆ. ಇವರು ಅದೇ ತರ ಮಾಡ್ತಾರೆ. ಡೆಪ್ಯೂಟಿ ಕಮಿಷನರ್ KK ನಾಯರ್ ಅವ್ರಿಗೆ ವಿಗ್ರಹನ ಹೊರಗಡೆ ತೆಗಿ ಅಂತ ಆರ್ಡರ್ ಮಾಡ್ತಾರೆ. KK ನಾಯರ್ ಅವರು ಈ ಟೈಮಲ್ಲಿ ವಿಗ್ರಹ ಹೊರಗಡೆ ತೆಗೆಯೋದು ಒಂದೇ, ಬೆಂಕಿಲ್ ಕೈ ಇಕ್ಕೋದು ಒಂದೇ. ಸುತ್ತ ಹಿಂದೂಗಳವ್ರೆ, ನನ್ನನ್ ಪಾಪಿ ಅಂತಾರೆ, ನನ್ನ ಮೇಲೆ ಅಟ್ಯಾಕ್ ಕೂಡ ಮಾಡ್ಬೋದು, ನಾನು ಈ ಕೆಲಸ ಮಾಡಲ್ಲ ಅಂತ ರಿಸೈನ್ ಮಾಡ್ಬಿಡ್ತಾರೆ, ಕೆಲ್ಸಕ್ಕೆ ರಿಸೈನ್ ಮಾಡ್ಬಿಡ್ತಾರೆ. ಈಗ ಮಸೀದಿ ಒಳಗಡೆ ಇರೋ ರಾಮ್ಲಲ್ಲನ್ ವಿಗ್ರಹನ ಹೊರಗಡೆ ತೆಗೆದ್ರೆ ಹಿಂದೂಗಳಿಗೆ ಬೇಜಾರು, ಒಳಗಡೆ ಹಂಗೆ ಇರಕ್ ಬಿಟ್ರೆ ಮುಸ್ಲಿಂ ಅವ್ರಿಗೆ ಬೇಜಾರು. ಈ ತರ ಸಿಚುವೇಶನ್. PM ಜವಾಹರ್ಲಾಲ್ ನೆಹರು ಯಾರ ಸವಾಸನು ಬೇಡ ಅಂತ ಕಂಪ್ಲೀಟ್ ಸೀಲ್ ಮಾಡ್ಬಿಡ್ತಾರೆ ಜಾಗನ, ಸುತ್ತ ಲಾಕ್ ಹಾಕ್ಸ್ಬಿಡ್ತಾರೆ. ಹಿಂದೂಗಳು ಹೋಗಂಗಿರ್ಲಿಲ್ಲ, ಮುಸ್ಲಿಂ ಅವರು ಹೋಗಂಗಿರ್ಲಿಲ್ಲ. ಆದ್ರೆ ಬರೀ ಈ ರಾಮಚಬುತ್ರನ್ ಪೂಜೆ ಮಾಡಕ್ಕೆ ಒಂದಿಬ್ರು ಪೂಜಾರರುಗಳು ಹೋಗ್ಬೋದಾಗಿತ್ತು, ಅದಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿರ್ತಾರೆ. ಇವಾಗ ಏನೇ ಡಿಸೈಡ್ ಆದ್ರೂ ಕೋರ್ಟಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಈ ಜಾಗ ಹಿಂದೂ ಜನಾಂಗಕ್ಕೆ ಸೇರ್ಬೇಕಾ ಅಥವಾ ಮುಸ್ಲಿಂ ಜನಾಂಗಕ್ಕೆ ಸೇರ್ಬೇಕಾ, ಇದೆಲ್ಲ ಈಗ ಕೋರ್ಟಲ್ಲಿ ಡಿಸೈಡ್ ಆಗ್ಬೇಕಾಗಿತ್ತು. ಇವಾಗ್ಲಿಂದಾನೆ ಆಕ್ಚುಲಿ ವಿಡಿಯೋ ಶುರು ಆಗೋದು. ಇವಾಗ 3 ಗ್ರೂಪ್ನವರು ಲೀಗಲ್ ಕೇಸ್ ನ ಫೈಲ್ ಮಾಡ್ತಾರೆ, ಈ ಜಾಗ ನಮಗ್ ಸೇರ್ಬೇಕು ಅಂತ. ಮೊದಲನೇ ಗ್ರೂಪ್ ಸುನ್ನಿ ವಕ್ಫ್ ಬೋರ್ಡ್ ಅಂತ ಮುಸ್ಲಿಂ ಜನಾಂಗದ ಗ್ರೂಪ್. ಇದು ಇವ್ರ ಪಾಯಿಂಟ್ ಏನು ಅಂದ್ರೆ, ಬಾಬ್ರಿ ಮಸೀದಿನ ಖಾಲಿ ಜಾಗದಲ್ಲಿ ಕಟ್ಸಿರೋದು, ಮುಂಚೆ ಅಲ್ಲಿ ಯಾವ ದೇವಸ್ಥಾನನೂ ಇರ್ಲಿಲ್ಲ, ಮತ್ತೆ ಬಾಬ್ರಿ ಮಸೀದಿಗೆ 500 ವರ್ಷದ ಇತಿಹಾಸ ಐತೆ, ಸೊ ಈ ಜಾಗ ನಮ್ಗೆ ಸೇರ್ಬೇಕು ಅಂತ ಇವ್ರ ಪಾಯಿಂಟು. ಎರಡನೇ ಗ್ರೂಪು ನಿರ್ಮೋಯಿ ಅಖಾಡ ಅಂತ, ಆ ರಾಮ್ ಚಬುತ್ರದಲ್ಲಿ ಪೂಜೆ ಮಾಡ್ತಿದ್ರಲ್ಲ ಅವ್ರುಗಳು, ನಾವು 100 ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಿದೀವಿ, ಸೊ ಈ ಜಾಗ ನಮ್ಗೆ ಸೇರ್ಬೇಕು ಅನ್ನೋದು ಇವ್ರ ಪಾಯಿಂಟು. ಮೂರನೇ ಗ್ರೂಪ್ ಬಂದು ರಾಮ್ ಲಲ್ಲಾ ವಿರಾಜ್ಮಾನ್ ಅಂತ, ಸ್ವತಃ ರಾಮ್ ದೇವ್ರೆ ಈ ಕೇಸ್ ನ ಫೈಲ್ ಮಾಡ್ತಾರೆ. ಹೆಂಗೆ ಅಂದ್ರೆ, ಈ ಕೋರ್ಟ್ಗಳಲ್ಲಿ ದೇವಸ್ಥಾನ ಮ್ಯಾಟ್ರ್ಗಳಿದ್ರೆ ದೇವ್ರುಗಳೇ ಅವ್ರ ಹಕ್ಕುಗೋಸ್ಕರ ಕೋರ್ಟಲ್ಲಿ ಕೇಸ್ ನ ಫೈಲ್ ಮಾಡ್ಬೋದು. ಆದ್ರೆ ಕೋರ್ಟಲ್ಲಿ ಕೇಸ್ ಮೇಂಟೈನ್ ಮಾಡ್ಬೇಕಲ್ಲ, ಅದು ದೇವ್ರ ಬದಲು ಭಕ್ತರುಗಳು ಮಾಡ್ಬೋದು. ಈ ರಾಮ್ ಲಲ್ಲಾ ವಿರಾಜ್ಮಾನ್ ಕೇಸ್ ನ ಮೇಂಟೈನ್ ಮಾಡ್ತಿದ್ದು ಅಗರ್ವಾಲ್ ಅವರು, ಇವರು ವಿಶ್ವ ಹಿಂದೂ ಪರಿಷತ್ ಲೀಡರು. ಇವ್ರು ತೀರ್ಕೊಂಡಾದ ಇದನ್ನ ಕಂಟಿನ್ಯೂ ಮಾಡಿದ್ದು ತ್ರಿಲೋಕ್ನಾಥ್ ಪಾಂಡೆ ಅನ್ನೋರು. ಇವ್ರ ಪಾಯಿಂಟ್ ಏನು ಅಂದ್ರೆ, ಇದು ರಾಮ್ ದೇವ್ರು ಹುಟ್ಟಿರೋಂತ ಜಾಗ, ಏನೇ ಆದ್ರೂ ಈ ಜಾಗ ನಮ್ಗೆ ಸೇರ್ಬೇಕು, ಇಲ್ಲಿ ರಾಮ ಮಂದಿರ ಕಟ್ಟಿಸ್ಲೇಬೇಕು ಅನ್ನೋದು ಇವ್ರ ಪಾಯಿಂಟ್. ನಮ್ ಇಂಡಿಯಾದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ಸ್ ಅಂದ್ರೆ ಸಿವಿಲ್ ಕೋರ್ಟ್ಸ್ಗಳು, ಇಲ್ಲಿ ಜಡ್ಜ್ಮೆಂಟ್ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹೈಕೋರ್ಟ್ ಅಲ್ಲಿ ಅಪೀಲ್ ಮಾಡ್ಬೋದು. ಹೈಕೋರ್ಟ್ ಅಲ್ಲಿ ಕೊಟ್ಟಿದ್ದ ಜಡ್ಜ್ಮೆಂಟ್ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ಬೋದು. ಇದು ಫೈನಲ್ ಡಿಸಿಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಬರೋದು. ರೇರ್ ಕೇಸ್ಗಳಲ್ಲಿ ಮಾತ್ರ ಇನ್ನೂ ಒಂದ್ಸಲಿ ಅಪೀಲ್ ಮಾಡೋ ಚಾನ್ಸಸ್ ಇರ್ತದೆ. ಈ ಅಯೋಧ್ಯ ಕೇಸ್ನ ಸಿವಿಲ್ ಕೋರ್ಟ್ ಅಲ್ಲಿ ಸಾಲ್ವ್ ಮಾಡಕ್ಕಾಗಲ್ಲ ಅಂತ ಕೇಸ್ನ ಹೈಕೋರ್ಟ್ ಟ್ರಾನ್ಸ್ಫರ್ ಮಾಡ್ತಾರೆ. ಇವಾಗ ಕೇಸು ಹೈಕೋರ್ಟ್ ಅಲ್ಲಿ ನಡೀತೈತೆ. ಇದ್ರ ಮಧ್ಯ 1990ರಲ್ಲಿ ಒಬ್ರು ವ್ಯಕ್ತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿಸ್ಲೇಬೇಕು ಅಂತ ಒಬ್ರು ವ್ಯಕ್ತಿ ಹೋರಾಡ್ತಿರ್ತಾರೆ, ಲಾಲ್ ಕೃಷ್ಣ ಅಡ್ವಾಣಿ ಅವರು. ಇವರು ಒಂದು ಪ್ಲಾನ್ ಮಾಡ್ತಾರೆ, ಎಲ್ಲಾ ಊರುಗಳಿಗೂ ಪಾದಯಾತ್ರೆ ಹೋಗಿ ಜನಗಳಿಗೆ ರಾಮ ಮಂದಿರ ಕಟ್ಟೋದ್ರ ಬಗ್ಗೆ ಜಾಗೃತಿ ಮೂಡಿಸೋಣ ಅಂತ. ನೆಕ್ಸ್ಟ್ ಪಾದಯಾತ್ರೆ ಬೇಡ, ರಥಯಾತ್ರೆ ಮಾಡೋಣ ಅಂತ ಸೋಮನಾಥ್ ಇಂದ ಅಯೋಧ್ಯೆಗೆ ರಥಯಾತ್ರೆ ಮಾಡ್ತಾರೆ. लोक रथ है, जनता का रथ है, जो सोमनाथ से चला है और जिसने मन में संकल्प किया हुआ है कि 30 अक्टूबर को वहां पर पहुंच करके कार सेवा करेंगे और मंदिर वहीं बनाएंगे.
ಈ ರಥಯಾತ್ರೆಯಲ್ಲಿ ಮುಸ್ಲಿಮರ ವಿರುದ್ಧ ಸಖತ್ ಅಗ್ರೆಸಿವ್ ಆಗಿ ಭಾಷಣಗಳು ಮಾಡ್ತಾರೆ ಅಡ್ವಾಣಿ ಅವರು. ಈ ಕಾರಣದಿಂದ ಈ 2 ತಿಂಗಳ ಒಳಗಡೆ 100 ಹಿಂದೂ ಮುಸ್ಲಿಂ ಗಲಾಟೆಗಳು ಆಯ್ತವೆ. ಹತ್ತತ್ರ 500 ಜನ ಸಾಯ್ತಾರೆ. ಆದ್ರೆ ಅಯೋಧ್ಯೆವರೆಗೂ ಇವ್ರನ್ನ ರಥಯಾತ್ರೆ ಮಾಡಕ್ ಬಿಡಲ್ಲ, ಮಧ್ಯದಲ್ಲೇ ಅರೆಸ್ಟ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ 1990 RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ತು ಮತ್ತೆ ಹಿಂದೂಗಳು ಕೋರ್ಟ್ ನ ನಂಬ್ಕೊಂಡ್ರೆ ರಾಮ ಮಂದಿರ ಕಟ್ಸಕ್ಕಾಗಲ್ಲ, ನಾವೇ ಬಾಬ್ರಿ ಮಸೀದ್ನ ಹೊಡೆದಾಕಿ ರಾಮ ಮಂದಿರ ಕಟ್ಸೋಣ ಅಂತ ಮಾತಾಡ್ಕೊತಿರ್ತಾರೆ. ಕರಸೇವೆ ಮಾಡೋಣ ಅಂತ ಮಾತಾಡ್ಕೊತಿರ್ತಾರೆ. ಕರಸೇವೆ ಅಂದ್ರೆ ಸ್ವಾರ್ಥ ಇಲ್ದಲೆ ಅವ್ರ ಜಾತಿ ಧರ್ಮಕ್ಕೆ ಕೆಲಸ ಮಾಡೋದನ್ನ ಕರಸೇವೆ ಅಂತಾರೆ. ಈ ಕೆಲಸ ಮಾಡೋರ್ನ ಕರಸೇವಕರು ಅಂತಾರೆ. ಈ ಟೈಮಲ್ಲಿ ಇಂಡಿಯಾದ PM PV ನರಸಿಂಹರಾವ್ ಅವರು. ಇವರು ಒಂದ್ 3 ತಿಂಗಳು ಟೈಮ್ ಕೇಳ್ತಾರೆ, ಈ ವಿವಾದನೆಲ್ಲ ಮುಗಿಸ್ತೀನಿ, ಟೈಮ್ ಕೊಡಿ ನಂಗೆ ಅಂತ. ಆದ್ರೆ 3 ತಿಂಗಳು ಆದ್ಮೇಲೆ ಏನು ಮಾಡಕ್ ಆಗಿರಲ್ಲ. ಇದಾದ್ಮೇಲೆ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಯ್ತದೆ. ಡಿಸೆಂಬರ್ 6, 1992 ಕರಸೇವಕರು ಬಾಬರಿ ಮಸೀದ್ನ ಈ ಬಾಬರಿ ಮಸೀದಿನ ಹೊಡೆದಾಕಾದ್ಮೇಲೆ ದೇಶದಲ್ಲಿ ಎಲ್ಲಾ ಕಡೆ ಭೀಕರವಾಗಿ ಹಿಂದೂ ಮುಸ್ಲಿಂ ಗಲಾಟೆಗಳಾಯ್ತು. ಜನ ಅವಾಗ ಹೊರಗಡೆ ಬರೋಕೆ ಎದುರ್ಕೊಳ್ಳೋರಂತೆ. ಇದನ್ನ ನಮ್ಮ ತಂದೆ ತಾಯಿಂದ್ರೆ ಕೇಳೋ ಅವರೇ ಹೇಳ್ಬಿಡ್ತಾರೆ ಇದ್ರ ಬಗ್ಗೆ. ನೆಕ್ಸ್ಟ್ 2010 ಹೈಕೋರ್ಟ್ ಜಡ್ಜ್ಮೆಂಟ್ ಬರ್ತದೆ. ಈ 2.77 ಎಕರೆ ಜಾಗ ಐತಲ್ಲ, ಇದನ್ನ 3 ಜನಕ್ಕೂ ಹಂಚ್ಬಿಡ್ತಾರೆ. ಸುನ್ನಿ ವಕ್ಫ್ ಬೋರ್ಡ್ ಒಂದ್ ಭಾಗ, ರಾಮ್ಲಲ್ಲಾ ವಿರಾಜ್ಮಾನ್ಗೆ ಒಂದ್ ಭಾಗ, ಮತ್ತೆ ನಿರ್ಮೋಹಿ ಅಖಾಡದವ್ರಿಗೆ ಒಂದು ಭಾಗ. ನಾನು ಅವಾಗ್ಲೇ ಹೇಳ್ದಂಗೆ ಒಂದ್ ಕೋರ್ಟಲ್ಲಿ ಕೊಟ್ಟಿದ್ದ ಜಡ್ಜ್ಮೆಂಟ್ ನಮ್ಗೆ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಅದ್ರ ಮೇಲ್ಗಡೆ ಇರೋ ಕೋರ್ಟ್ಗೆ ಅಪೀಲ್ ಮಾಡ್ಬೋದು. 3 ಗ್ರೂಪ್ನವ್ರಿಗೂ ಹೈಕೋರ್ಟ್ ಅಲ್ಲಿ ಕೊಟ್ಟಿದ್ದ ಜಡ್ಜ್ಮೆಂಟ್ ಇಷ್ಟ ಆಗಲ್ಲ, ಸೊ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ 9 ವರ್ಷ ಕೇಸ್ ನಡೀತದೆ. ಇದ್ರ ಮಧ್ಯ ASI ಸರ್ವೆ ಮಾಡಿಸ್ತಾರೆ. ಫೈನಲಿ 2019 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರ್ತದೆ. ಇದು ಫೈನಲ್ ಜಡ್ಜ್ಮೆಂಟ್. 3 ರಿಂದ 4 ಆಧಾರಗಳ ಮೇಲೆ ಈ ಜಡ್ಜ್ಮೆಂಟ್ ಕೊಟ್ಟವ್ರೆ. ಮೊದಲನೇದು ಅಡ್ವರ್ಸ್ ಪೊಸಿಷನ್. 1931 ಆಗಿರ್ಬೋದು, 1949 ಆ ರಾಮ್ಲಲ್ಲಾ ವಿಗ್ರಹನ ಮಸೀದಿ ಒಳಗಡೆ ಇಡ್ತಾರಲ್ಲ, ಅದು ಮುಸ್ಲಿಮರು ಈ ಜಾಗಕ್ಕೆ ನಮಾಜ್ ಮಾಡಕ್ ಹೋಗಿರಲ್ಲ. ಆದ್ರೆ ಇನ್ನೊಂದ್ ಕಡೆ ಎಷ್ಟೇ ದಂಗೆಗಳಾಗ್ಲಿ, ಎಷ್ಟೇ ಹಿಂದೂ ಮುಸ್ಲಿಂ ಗಲಾಟೆಗಳಾಗ್ಲಿ, ಈ ಜಾಗದಲ್ಲಿ ಪೂಜೆ ಮಾಡೋದು ಮಾತ್ರ ಹಿಂದೂಗಳು ನಿಲ್ಸಿರಲ್ಲ. ಈ ಅಡ್ವರ್ಸ್ ಪೊಸಿಷನ್ನು ತುಂಬಾ ಇಂಪಾರ್ಟೆಂಟ್ ಕೋರ್ಟಲ್ಲಿ. ಎರಡನೇದು ಸುಪ್ರೀಂ ಕೋರ್ಟ್ ಅಲ್ಲಿ ಈ ರಾಮ್ಲಲ್ಲಾ ವಿರಾಜ್ಮಾನ್ ಅವ್ರಿಗೆ ಪ್ರಶ್ನೆನ ಉಲ್ಟಾ ಮಾಡಿ ಕೇಳಿರ್ತಾರೆ. ಹೆಂಗಂದ್ರೆ ರಾಮ್ ದೇವರು ಮಸೀದಿಯಿಂದ ಹಿಂದೆ ಹುಟ್ಟಿರ್ಬೋದು, ಅಥವಾ ಲೆಫ್ಟ್ ಅಲ್ಲಿ ಹುಟ್ಟಿರ್ಬೋದು, ರೈಟ್ ಅಲ್ಲಿ ಹುಟ್ಟಿರ್ಬೋದು, ಅಲ್ಲೇ ಹುಟ್ಟು ಅಂತ ಹೆಂಗ್ ಹೇಳ್ತೀರಾ ಅಂತ ಪ್ರಶ್ನೆಗಳು ಕೇಳ್ತಾರೆ ಈ ಗ್ರೂಪ್ನವ್ರಿಗೆ. ಆದ್ರೆ ಈ ಗ್ರೂಪ್ನವರು ಒಂಚೂರು ತೊದಲ್ಸ್ದಲೆ ಇಲ್ಲ, ಅಲ್ಲೇ ಹುಟ್ಟಿರೋದು ರಾಮ್ ದೇವರು, ಈ ಜಾಗ ನಮ್ಗೆ ಸೇರ್ಬೇಕು ಅಂತ ವಾದ ಮಾಡ್ತಾರೆ. ಇದೊಂದು ಆಧಾರ. ಮೂರನೇದು ASI ರಿಪೋರ್ಟ್, ಆರ್ಕಿಯಾಲಜಿಕಲ್ ಇಂಡಿಯನ್ ಸರ್ವೆ ರಿಪೋರ್ಟ್ ಪ್ರಕಾರ ಈ ಜಾಗದಲ್ಲಿ ಮಸೀದಿಗಿಂತ ಮುಂಚೆ ದೇವಸ್ಥಾನ ಇದ್ದಂತೂ 100% ನಿಜ ಅನ್ನೋದು ಪ್ರೂವ್ ಆಯ್ತದೆ. ಇದಿಷ್ಟು ಆಧಾರಗಳ ಮೇಲೆ ಸುಪ್ರೀಂ ಕೋರ್ಟು 9 ನವೆಂಬರ್ 2019 ಫೈನಲ್ ಜಡ್ಜ್ಮೆಂಟ್ ಕೊಡ್ತಾರೆ. 2.77 ಎಕರೆ ಪೂರ್ತಿ ಕಂಪ್ಲೀಟ್ ಜಾಗ ರಾಮ್ಲಲ್ಲಾ ವಿರಾಜ್ಮಾನ್ ಗ್ರೂಪ್ಗೆ ಸೇರ್ತದೆ. ಮುಸ್ಲಿಮರು ಬೇಜಾರಾಗಬಾರ್ದು ಅಂತ ಆ ಅಯೋಧ್ಯೆಯಿಂದ 25 ಕಿಲೋಮೀಟರ್ ದೂರ ಒಂದು ಹಳ್ಳಿ ಐತೆ, ಇಲ್ಲಿ 5 ಎಕರೆ ಸುನ್ನಿ ವಕ್ಫ್ ಬೋರ್ಡ್ಗೆ ಗೌರ್ಮೆಂಟ್ ಇಂದ ಕೊಡ್ಬೇಕು ಜಾಗ ಮಸೀದಿ ಕಟ್ಟಿಸ್ಕೊಳಕ್ಕೆ ಅಂತ ಜಡ್ಜ್ಮೆಂಟ್ ಕೊಡ್ತಾರೆ. ಆದ್ರೆ ನಿರ್ಮೋಹಿ ಅಖಾಡದವ್ರಿಗೆ ಏನು ಜಾಗ ಸಿಗಲ್ಲ. ಇವಾಗ ಕನ್ಸ್ಟ್ರಕ್ಷನ್ ಆಯ್ತೈತಲ್ಲ ರಾಮ ಮಂದಿರ, ಇದನ್ನ ನೋಡ್ಕೊಳಕ್ಕೆ ಮತ್ತೆ ಮುಂದೆ ದೇವಸ್ಥಾನನ ಮೇಂಟೈನ್ ಮಾಡಕ್ಕೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಟ್ರಸ್ಟ್ ಐತೆ. ಇದ್ರಲ್ಲಿ 15 ಜನ ಮೆಂಬರ್ಸ್ ಅವರೇ. ಇದ್ರಲ್ಲಿ ಒಬ್ರು ನಿರ್ಮೋಹಿ ಅಖಾಡದವ್ರು ಇರ್ಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೊಟ್ಟವ್ರೆ. 501 ವರ್ಷದಿಂದ ಶುರುವಾಗಿದ್ದ ವಿವಾದ 2019 ಸುಪ್ರೀಂ ಕೋರ್ಟ್ ಅಲ್ಲಿ ಬಂದು ಈ ತರ ಮುಗೀತು. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. 30 years of hurt, 30 years of pain, 30 years of fear, 30 years of anger, 30 years of empty, 30 years of shame, 30 years of broken, 30 years of anguish, 30 years of hopeless, 30 years of hate, 30 years of never, 30 years of maybe, 30 years of later, 30 years of fate, 30 years of अभी पूरे हाल पर चला रहे विजय का लाल लाल ये गुलाल तुम ये सोच लो रंग केसरी हो या मृदंग केसरी हो या कि केसरी हो काल तुम ये सोच लो